ಹಾಯ್ ಎಲ್ಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಧು ಧಾರಾವಾಹಿಯ 42ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಪ್ರಿಯಾಂಕಾ ಅವ್ರು ಹೇಳ್ತಾರೆ, ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ಮುದ್ದಿನ ಮಗ ನನ್ನ ಮೇಲೆ ಕೈ ಮಾಡಿರೋದು ಹೇಗೆ ಹೊಡೆದಿದ್ದಾನೆ. ಯಶೋಮತಿ ಅವ್ರು ಹೇಳ್ತಾರೆ, ಏನ್ ಹೇಳ್ತಿದ್ಯಮ್ಮ ಪ್ರಿಯಾಂಕಾ, ನನ್ನ ಮಗ ಸಾರ್ಥಕ್ ನಿನ್ ಮೇಲೆ ಕೈ ಮಾಡಿದ್ನ? ಪ್ರಿಯಾಂಕಾ ಅವರು, ಹೌದು ಅತ್ತೆ, ಹೊಡೆದಿದ್ದು ಸಾರ್ಥಕ್ಕೆ. ನೀವೆಷ್ಟು ಶಾಕಲ್ಲಿದ್ದೀರೋ ನಾನು ಅಷ್ಟೇ ಶಾಕಲ್ಲಿದ್ದೀನಿ. ಯಶೋಮತಿ ಅವರು, ಅವ್ನು ನಿನ್ನ ಹೊಡೆದಿದ್ದಾನೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ನಿನ್ನಂತ ಮುದ್ದಿನ ಪುತ್ತಳ ಮೇಲೆ ಕೈ ಮಾಡೋಷ್ಟು ಇಳಿದ್ಬಿಟ್ಟಿದ್ದಾನ ಅವನು. ಅಲ್ಲಮ್ಮ, ಯಾಕೆ ಹೊಡೆದ ಅವನು ನಿನ್ಗೆ? ಪ್ರಿಯಾಂಕಾ ಅವರು, ಏನಿಲ್ಲ ಬಿಡಿಯತ್ತೆ. ಯಶೋಮತಿ ಅವರು, ಈ ವಿಷಯದಲ್ಲಿ ತಲೆ ತೆಗಿಸ್ಬೇಕಾಗಿರೋದು ನೀನಲ್ಲಮ್ಮ, ನಾನು. ಪ್ರಿಯಾಂಕಾ ಅವರು, ಹಾಗೆಲ್ಲ ಹೇಳ್ಬಿಡಿಯತ್ತೆ, ನೀವು ಯಾವತ್ತೂ ತಲೆ ತಗ್ಸೋ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು. ಯಶೋಮತಿ ಅವರು, ಅಲ್ಲಮ್ಮ, ನಿನ್ನಂತವಳ ಮೇಲೆ ಕೈ ಮಾಡೋಕೆ ಅವ್ನಿಗೆ ಹೇಗಾದ್ರೂ ಮನ್ಸು ಬಂತು. ಪ್ರಿಯಾಂಕಾ ಅವರು, ಏನು ಮಾಡೋದತ್ತೆ, ಇದೆಲ್ಲ ನನ್ನ ಹಣೆ ಬರಹ. ಯಶೋಮತಿ ಅವರು, ನೋಡಮ್ಮ, ಅವ್ನು ನಿನ್ನ ಮೇಲೆ ಯಾಕೆ ಕೈ ಮಾಡ್ದ ಹೇಳು. ನೀವಾಗ ಹೇಳಿಲ್ಲ ಅಂದರೆ ನಾನೇ ಹೋಗಿ ಅವನ್ನ ಕೇಳ್ತೀನಿ. ಪ್ರಿಯಾಂಕಾ ಅವರು, ಅತ್ತೆ ದಯವಿಟ್ಟು ಅತ್ತೆ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಹೋಗಬೇಡಿ. ಡಾಕ್ಟರ್ ಹತ್ರ ಹೋಗೋಣ ಬಾ ಅಂದೆ ಅಷ್ಟೇ. ಅದಕ್ಕೆ ಪದೇ ಪದೇ ಇರಿಟೇಟ್ ಮಾಡ್ತೀಯ ಅಂದ್ಬಿಟ್ಟು ನನಗೇನೆ ಉಲ್ಟಾ ಹೊಡ್ದ. ಅದೇ ಕೋಪದಲ್ಲಿ ಜೋರಾಗೆ ಕೆನ್ನೆಗೆ ಬಾರಿಸ್ದ. ಹೆಂಡತಿಯಾಗಿ ಗಂಡನ ಹತ್ರ ಮಗು ಬಯಸೋದು ತಪ್ಪ ಅತ್ತೆ? ಅದಕ್ಕೆ ಯಶೋಮತಿ ಅವರು, ಇಲ್ಲಮ್ಮ ಇಲ್ಲ, ಮಗು ಬಯಸೋದು ಮದುವೆ ಆಗಿರೋ ಒಂದು ಹೆಣ್ಣಿನ ತಪ್ಪು ಅಲ್ವೇ ಅಲ್ಲ, ಅದು ಅವಳ ಹಕ್ಕು. ಯಾಕೆ ಈ ಥರ ಹೊಡೆದ ಅವನು? ಇದರಲ್ಲಿ ನಿಂದೇನು ತಪ್ಪಿಲ್ಲಮ್ಮ. ಸಹನಾ ಅವ್ರು ಹೇಳ್ತಾರೆ, ಅಪ್ಪ ನೀವು ಇಲ್ಲಿ ಹುಡುಕಿ, ನಾವು ಕಬೋರ್ಡಲ್ಲಿ ಹುಡುಕ್ತೀವಿ ಅಂತ ಎಲ್ಲರೂ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶೋಭಾ ಅವರು, ಇವ್ರು ಹುಡುಕ್ತಾರಂತ ನೋಡಿದ್ರೆ ಸರ ಸಿಕ್ಕಾಗೇನೆ. ವಧು ಅವ್ರ ಚಿಕ್ಕಪ್ಪ, ಯಾಕಕ್ಕ ಹಿಂಗೆ ಹೇಳ್ತಿದ್ಯಾ? ಶೋಭಾ ಅವರು ಮತ್ತೆ ಇನ್ನೇನೋ ಹೇಳ್ತಾರೆ. ಸರ ಬಿಡಿಸ್ಕೊಂಡು ಬಂದು ಮಹಾಭಾವ ಬೀರುನಲ್ಲೋ ಲಾಕರ್ನಲ್ಲೋ ಇಡ್ತಾರೆ. ಇವರು ಬೇರೆ ಕಡೆ ಎಲ್ಲ ಹುಡುಕ್ತಿದ್ರೆ ಸರ ಎಲ್ಲಿ ಸಿಗುತ್ತೆ ಅಂತ. ಶೋಭಾ ಅವರು ಆ ಕಡೆಗೂ ಈ ಕಡೆಗೂ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಸಿಕ್ತೇನೋ ಶಂಕರ, ಈ ಮನೇಲಂತೂ ಎಲ್ಲೆಲ್ಲಿ ಇಡ್ತಾರೋ ಏನೇನು ಇಡ್ತಾರೋ ಅಂತ ಒಬ್ರಿಗೂ ಜವಾಬ್ದಾರಿನೇ ಇಲ್ಲ. ನೀವಿಬ್ರೇನು ಒಳ್ಳೆ ಗರಡ್ಗಂಬ ಥರ ನಿಂತಿರ್ತೀರ, ಹೋಗಿ ಹುಡುಕ್ಬೇಕು ತಾನೇ ಅಂತ ಗೀತಾ ಮತ್ತು ಅವ್ರ ಹಸ್ಬೆಂಡ್ಗೆ ಶೋಭಾ ಅವರು ಹೇಳ್ತಾರೆ. ಗೀತಾ ಅವ್ರ ಗಂಡ ಅಕ್ಕ ಎಲ್ಲ ಕಡೆ ಹುಡುಕಿದ್ವಿ ಅಂತ ಹೇಳ್ತಾರೆ. ಶೋಭಾ ಅವರು, ನೀವು ಹುಡ್ಕೋ ಚಂದ ನನಗೆ ಗೊತ್ತಿಲ್ವಾ ಅಂತಾರೆ. ಶಂಕರ್ ಅವರು ರೂಮಿಂದ ಎಲ್ಲ ಹುಡುಕಿ ಆಚೆ ಬರ್ತಾರೆ. ಅದಕ್ಕೆ ಶೋಭಾ ಅವ್ರು ಕೇಳ್ತಾರೆ, ಏನೋ ಶಂಕರ ಸಿಕ್ತಾ ಅಂತ. ಶಂಕರ್ ಅವ್ರು ಹೇಳ್ತಾರೆ, ಇಲ್ಲ ಅಕ್ಕ. ಗೀತಾ ಅವರು, ಕಮಲಮ್ಮನ ಒಡವೆ ವಾಪಸ್ ಕೊಡಲಿಲ್ಲ ಅಂದರೆ ಖಂಡಿತ ಹುಡುಗನ ಮನೆಯವ್ರ ಮುಂದೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ, ಆಮೇಲೆ ಮದುವೆ ಮುರಿದು ಬೀಳುತ್ತೆ. ಶಂಕರ್ ಅವರು ಗೀತಾ ಅವ್ರಿಗೆ ಜೋರಾಗಿ ಗೀತಾ ಅಂತ ರೇಗಾಡ್ತಾರೆ. ಗೀತಾ ಅವ್ರು ಹೇಳ್ತಾರೆ, ಭಾವ, ಮದುವೆ ಆಗಬಾರ್ದು, ಮದುವೆ ಮಾತುಕತೆ ಮುರಿದು ಬೀಳಬೇಕು ಅನ್ನೋ ಉದ್ದೇಶ ನಂದಲ್ಲ. ಆ ಅಮ್ಮನ ನಕಲೆ ಸಿಕ್ಕಿದ್ರೆ ಆ ಅಮ್ಮ ಈಗ ಮನೆಯಿಂದ ಹೋಗ್ತಾಳೆ, ಆಗ ನಾವು ಹುಡುಗನ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಅಂತ ಹೇಳ್ದೆ ಅಷ್ಟೇ. ಶೋಭಾ ಅವ್ರು ಹೇಳ್ತಾರೆ, ಅದೇನೋ ಗೊತ್ತಿಲ್ಲ ಕಣೋ ಶಂಕರ, ವಧುದು ಮದುವೆ ವಿಚಾರ ತೆಗೆದ್ರೆ ಸಾಕು ಏನಾದರೂ ಅಪಶಕುನನೇ ಆಗ್ತಿದೆ ಅಂತ. ಶಂಕರ್ ಅವ್ರು ಹೇಳ್ತಾರೆ, ಇಲ್ಲ ಅಕ್ಕ, ಈ ಮದುವೆ ಮಾತುಕತೆ ಮುರಿದು ಬಿದ್ದರೆ ನನ್ನ ಮಗಳ ಮೇಲೆ ಕಳಂಕ ಬರುತ್ತೆ, ಅದನ್ನು ನಾನು ಸಹಿಸ್ಕೊಳಕ್ಕಾಗಲ್ಲ. ಇಲ್ಲಿ ಪ್ರಿಯಾಂಕಾ ಅವ್ರು ಹೇಳ್ತಾರೆ, ಅವನು ನನ್ನ ಜೊತೆ ಹೇಗೆ ನಡ್ಕೋತಾನೆ ಅಂತ ಗೊತ್ತಾಗತ್ತೆ, ಬಿಟ್ಬಿಡ್ತಾನೇನೋ ಅಂತ ಅನಿಸುತ್ತೆ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾನೆ. ಹೀಗೆ ಆದರೆ ನನ್ನ ಲೈಫ್ ಹೆಂಗೆ ಅತ್ತೆ, ನನಗೆ ತುಂಬ ಭಯ ಆಗ್ತಿದೆ. ಯಶೋಮತಿ ಅವರು, ಅಳ್ಬೇಡ ಕಣಮ್ಮ ಪ್ರಿಯಾಂಕಾ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೋತೀನಿ. ನೋಡು, ಅವನಿಂದ ಏನೂ ಆಗದೇ ಇರೋ ಥರ ನಾನು ನೋಡ್ಕೋತೀನಿ. ನಿನಗೆ ಯಾವ ಅನ್ಯಾಯನೂ ಆಗಲ್ಲ, ಯಾರು ಕೈ ಬಿಟ್ಟರು ನಾನು ಕೈ ಬಿಡಲ್ಲ. ನಿನಗೆ ಅನ್ಯಾಯ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಪ್ರಿಯಾಂಕಾ, ನನ್ನ ಮಾತನ್ನು ನಂಬಮ್ಮ, ಯಾರು ಕೈ ಬಿಟ್ಟರು ನಾನು ಕೈ ಬಿಡಲ್ಲ ಅಂತ ಹೇಳಿದ್ನಲ್ಲ. ನೀನು ಒಳ್ಳೇದಕ್ಕೋಸ್ಕರ, ನಿನ್ನ ಸೇಫ್ಟಿಗೋಸ್ಕರ, ಹಾಗೆ ನಿನ್ನ ಭವಿಷ್ಯಕ್ಕೋಸ್ಕರ ನಾನು ಏನೇನು ಮಾಡಬೇಕೋ ನಾನೆಲ್ಲನೂ ಮಾಡ್ತೀನಿ. ನೀನು ಧೈರ್ಯವಾಗಿರು. ಪ್ರಿಯಾಂಕಾ ಅವರು, ನಿಮ್ಮನ್ನೇ ನಂಬಿದ್ದೀನಿ ಅತ್ತೆ, ದಯವಿಟ್ಟು ನಿಮ್ಮ ಸೊಸೆ ಕೈ ಬಿಡಬೇಡಿ. ಯಶೋಮತಿ ಅವ್ರು ಹೇಳ್ತಾರೆ, ನಾನೇ ಹೇಳಿದ್ದೀನಲ್ಲ, ಖಂಡಿತ ನಿನಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ. ನೋಡು, ಯಾವತ್ತಿದ್ರೂ ನೀನೇ ನನ್ನ ಮುದ್ದಿನ ಸೊಸೆ, ನನ್ನ ಪ್ರೀತಿಯ ಸೊಸೆ, ನನ್ನ ಹೃದಯದಲ್ಲಿ ನೆಲೆಸಿರುವಂಥ ಪ್ರಿಯಾಂಕಾ. ಪ್ರಿಯಾಂಕಾ ಅವ್ರು ಹೇಳ್ತಾರೆ, ಥ್ಯಾಂಕ್ಸ್ ಅತ್ತೆ. ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ, ಥ್ಯಾಂಕ್ಸ್ ಹೇಳಬೇಕಾಗಿರೋದು ನೀನಲ್ಲಮ್ಮ, ನಾನು. ನನ್ನ ಮಗ ಇಷ್ಟು ಕೆಟ್ಟಾಗಿ ನಡ್ಕೊಂಡಿದ್ರು, ರೂಢಾಗಿ ನಡ್ಕೊಂಡಿದ್ರು, ಎಲ್ಲವನ್ನೂ ಸಹಿಸ್ಕೊಂಡಿದ್ಯಲ್ಲ, ಈಗ ಒತ್ತಾಯ ಮಾಡಿ ಕೇಳಿದ್ದಕ್ಕೆ ನೀನು ನನ್ನ ಹತ್ರ ಹೇಳ್ದೆ. ನಿನ್ನ ಸಹನೆ ಮುಂದೆ ನಾವೆಲ್ಲ ಏನೂ ಅಲ್ಲಮ್ಮ. ಅವನು ಮಾಡಿರೋದು ತಪ್ಪಲ್ಲ, ಅಕ್ಷಮ್ಯ ಅಪರಾಧ. ಈಗಲೇ ಹೋಗಿ ಅವನ ಕೆನ್ನೆಗೆ 2 ಬಾರಿಸಿ ಕಿವಿ ಹಿಂಡಿ ಬುದ್ಧಿ ಹೇಳಿ ಬರ್ತೀನಿ. ಪ್ರಿಯಾಂಕಾ ಅವರು, ಅತ್ತೆ ನೀವೇನಂತ ಹೋಗಿ ಕೇಳ್ತೀರಾ ಅತ್ತೆ? ನನ್ನ ಜೊತೆ ಸಂಸಾರ ಸರಿಗೆ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿರೋ? ನಿನಗೇನು ಸಮಸ್ಯೆ ಅಂತ ಕೇಳ್ತಿರೋ, ಇಲ್ಲ ಯಾಕೆ ಸಮಸ್ಯೆ ಅಂತ ಕೇಳ್ತಿರೋ? ಏನು ಕೇಳ್ತೀರಾ ಅತ್ತೆ? ನೀವು ಕೇಳೋದ್ರಿಂದ ಸಮಸ್ಯೆ ಏನು ದೊಡ್ಡದಾಗುತ್ತೆ ಹೊರತು ಯಾವುದೂ ಸಾಲ್ವ್ ಆಗಲ್ಲ ಅತ್ತೆ. ಅವನಿಗಿರೋ ವೀಕ್ನೆಸ್ಸು ನಿಮಗೆ ಗೊತ್ತಾಗಿದೆ, ಅದು ನನ್ನಿಂದ ಅಂತ ಗೊತ್ತಾದರೆ
ಅವನು ಏನು ಬೇಕಾದ್ರೂ ಡಿಸಿಷನ್ ತೊಗೋಬೋದು. ಮೋರ್ ಓವರ್ ಇದರಿಂದ ಎಲ್ಲ ಅವ್ನು ಡಿಸ್ಟರ್ಬ್ ಆಗಿ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ನನಗೆ ಆಗ್ತಿರೋ ಭಯ ಅದೇ ಅತ್ತೆ. ಈ ಜಗಳ ಮೇಲೆ ಇನ್ನೂ ಮಾತಾಡೋಕೆ ಹೋದ್ರೆ ನಮ್ಮ ಸಂಬಂಧ ಇನ್ನೂ ಹಾಳಾಗ್ಬೋದು ಅತ್ತೆ. ಯಶೋಮತಿ ಅವ್ರು ಹೇಳ್ತಾರೆ, ಸೊಸೆ ಅಂದರೆ ಹೇಗಿರಬೇಕು ಅಂತ ನೀನು ನೋಡಿ ಕಲಿಬೇಕಮ್ಮ. ನೀನು ನಮ್ಮ ಮನೆಗೆ ಬರೀ ಸೊಸೆ ಅಲ್ಲ, ದೇವಿ, ದೇವತೆ, ಅಪರಂಜಿ ನೀನು. ನಿನ್ನಂಥ ಒಳ್ಳೆಯವಳನ್ನ ಅವನು ಅರ್ಥ ಮಾಡ್ಕೋತಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ ಅಮ್ಮ. ನಿನ್ನ ಜೀವನದಲ್ಲಿ ಇಂಥ ಸಂಕಷ್ಟ ಎದುರಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಮ್ಮ. ಕ್ಷಮಿಸ್ಬಿಡಮ್ಮ ಪ್ರಿಯಾಂಕಾ. ಇಲ್ಲಿ ವಧು ಅವ್ರು ಹೇಳ್ತಾರೆ, ಅಪ್ಪ ನನ್ನ ಮದುವೆ ಮಾತುಕತೆ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೋಬೇಡಿ, ಅದೇನಾಗುತ್ತೋ ಆಗಲಿ, ಮೊದಲು ಬಂದಿರೋ ಕಮಲಾ ಆಂಟಿಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡಿಯಪ್ಪ. ಗೀತಾ ಅವರು ಸಹನನ್ನ ಕೇಳ್ತಾರೆ, ಲೇ ಸಹನ, ನಿನ್ನ ಗಂಡ ಬಿಡಿಸ್ಕೊಂಬಂದಿರೋ ಒಡವೆನ ಎಲ್ಲಿಟ್ಟಿದ್ದಾನೆ ಅಂತ ನಿನಗೂ ಹೇಳಿಲ್ವನೇ ಅಂತ. ಅದಕ್ಕೆ ಸಹನ ಅವ್ರು ಹೇಳ್ತಾರೆ, ಇಲ್ಲ ಚಿಕ್ಕಮ್ಮ. ಗೀತಾ ಅವ್ರು ಹೇಳ್ತಾರೆ, ಅಲ್ವೇ ವಧು, ನೀನು ಯಾಕೆ ಅವ್ರ ಕೈಲಿ ದುಡ್ಡು ಕೊಟ್ಟೆ, ನೀನೇ ಬಿಡಿಸ್ಕೊಂಡು ಬಂದಿದ್ರು ಆಗ್ತಿತ್ತು, ಅಥವಾ ಅವನು ಜೊತೆ ಕರ್ಕೊಂಡೋಗಿ ಬಿಡಿಸ್ಕೊಂಡು ಬಂದಿದ್ರು ಆಗ್ತಿತ್ತು, ಆಮೇಲೆ ಆ ಯಮ್ಮನ ಮನೆಗೆ ತೊಗೊಂಡೋಗಿ ಹೆಂಗೋ ಕೊಡ್ಬೋದಾಗಿತ್ತು. ವಧು ಅವ್ರು ಹೇಳ್ತಾರೆ, ನಾ ಬಿಡಿಸ್ಕೊಬರ್ತೀನಿ ಅಂತ ಹೇಳ್ದೆ ಚಿಕ್ಕಮ್ಮ, ಆದರೆ ಭಾವನೆ ವಧು ನಾನೇ ಬಿಡಿಸ್ಕೊಬರ್ತೀನಿ ಅಂತ ಹೇಳಿದ್ರು. ಶೋಭಾ ಅವ್ರು ಹೇಳ್ತಾರೆ, ಇನ್ನೇನು ಗಂಡನ ಕಡೆಯವರು ಬರೋ ಟೈಮ್ ಆಯಿತು, ಲೋ ಶಂಕರ ಇವಾಗ ಏನೋ ಮಾಡೋದು. ಶಂಕರ್ ಅವರು ಅಲ್ಲಿಂದ ಹೋಗ್ತಿರ್ತಾರೆ. ಶೋಭಾ ಅವರೆಲ್ಲ ನಿಂತ್ಕೊಳ್ಳೋ ಏನಕ್ಕೋ ಶಂಕರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಶೋಮತಿ ಅವರು ಬೇಜಾರು ಮಾಡ್ಕೋತಿರ್ತಾರೆ, ನನ್ನ ಮಗ ಒಂದು ಹೆಣ್ಣಿಗೆ ಹೊಡಿಯೋಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ನಾ, ಇದೇನ ನಾನು ಇವನಿಗೆ ಕಲ್ಸ್ಕೊಟ್ಟಿದ್ದ ಸಂಸ್ಕಾರ. ಒಂದು ಹೆಣ್ಣಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದವನು ಅವನು, ಇವತ್ತಿನ ದಿನ ಹೆಂಡ್ತಿಗೆ ಹೊಡ್ತಿದ್ದಾನೆ ಅಂದರೆ ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಅವ್ನಿಗೆ ಈ ರೀತಿ ಬುದ್ಧಿ ಬಂತು? ಅವನೇನಾರ ಅಸಹಾಯಕದಿಂದ ಈ ಥರ ನಡ್ಕೋತಿದ್ದಾನ? ಅವ್ನು ಈ ಥರನೇ ಮಾಡ್ತಿದ್ರೆ ಪ್ರಿಯಾಂಕಂಗೆ ಎಷ್ಟು ತೊಂದರೆ ಆಗುತ್ತೆ. ದಿನೇ ದಿನೇ ಇವರಿಬ್ಬರು ಸಂಸಾರ ಹದ್ಗೆಡ್ತಿದೆ. ಹಾಗಾದರೆ ಅವ್ನು ಕೇಳಿದ ಪ್ರಶ್ನೆಗಳೆಲ್ಲ ಅವನಿಗೆ ಸಂಬಂಧಪಟ್ಟಿದ್ದು ಅಂತ ಅನುಮಾನ ಬಂದಿದ್ದು ನಿಜನಾ? ಸಾರ್ಥಕ್ ಪ್ರಿಯಾಂಕನಿಂದ ಪರ್ಮನೆಂಟಾಗಿ ದೂರ ಆಗಕ್ಕೆ ಬಯಸ್ತಿದ್ದಾನ? ಆಗೇನಾದರೂ ಆಗೋದ್ರೆ ಅಯ್ಯೋ ನನ್ನ ಪ್ರಿಯಾಂಕನ ಸ್ಥಿತಿ. ಇಲ್ಲ, ಒಬ್ಬ ಅತ್ತೆಯಾಗಿ ಒಬ್ಬ ತಾಯಿಯಾಗಿ ನಾನು ಇದಕ್ಕೆ ಏನಾದರೂ ಮಾಡಲೇಬೇಕು. ನನ್ನ ಕಣ್ಮುಂದೆನೇ ಒಂದು ಹೆಣ್ಣಿಗೆ ಅನ್ಯಾಯ ನಡೀತಿರೋದನ್ನ ನಾನು ನೋಡ್ಕೊಂಡು ಸುಮ್ಮನೆ ಕುತ್ಕೋಬಾರ್ದು. ಪಾಪ ಪ್ರಿಯಾಂಕಾ ನನ್ನ ಮಗನಿಗೋಸ್ಕರ ಅವಳ ಜೀವನನೇ ತ್ಯಾಗ ಮಾಡ್ತಿದ್ದಾಳೆ. ಅಂಥ ಹುಡುಗಿಗೆ ಅನ್ಯಾಯ ಹಾಕೋಕ್ಕೆ ನಾನು ಬಿಡಲ್ಲ. ಈ ಶಂಕರ್ ಅವರು ಕಮಲಮ್ಮ ಅವ್ರ ಕಾಲಿಗೆ ಬಿದ್ದುಬಿಟ್ಟು, ದಯವಿಟ್ಟು ಕ್ಷಮಿಸ್ಬಿಡಿ ಕಮಲಮ್ಮ ಅವರೇ, ನಿಮ್ಮ ನೆಕ್ಲೆಸ್ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದೆರಡು ದಿವಸ ಟೈಮ್ ಕೊಡಿ, ನಮ್ಮ ಅಳಿಯಂದು ಬಂದ ಕೂಡಲೇ ಎಲ್ಲಿಟ್ಟಿದ್ದೀರಾ ಅಂತ ಕೇಳಿಬಿಟ್ಟು ನಿಮ್ಮ ಮನೆಗೆ ತಲುಪಿಸ್ತೀವಿ. ಅಷ್ಟರಲ್ಲಿ ವಧು ಅವರು, ಅಪ್ಪ ಎದ್ದಳಿ ಅಪ್ಪ, ಏನು ಮಾಡ್ತಿದ್ದೀರಾ ಬಿಡಿ ನೀವು ಅಂತ ಎದ್ದಳಿಸ್ತಾರೆ. ಕಮಲಮ್ಮ ಅವರು ಎದ್ಬಿಟ್ಟು ಚಪ್ಪಾಳೆ ತಟ್ತಿರ್ತಾರೆ. ಕಮಲಮ್ಮ ಅವರು, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ, ಏನಾದರೂ ನಾಟಕದ ಕಂಪ್ನಿ ಶುರು ಮಾಡ್ಕೊಂಡಿದ್ದೀರಾ? ನಾನು ಬೀದಿ ನಾಟಕ ಎಲ್ಲ ಆಡ್ಕೊಂಡು ಬಂದವಳೇನೆ, ನಿಮ್ಮ ಬೇಳೆಕಾಳೆಲ್ಲ ನನ್ನ ಹತ್ರ ಬೈಯಲ್ಲ, ಬೆಂದು ಹೋಗ್ಬಿಡ್ತೀರಾ. ಶಂಕರ್ ಅವ್ರು ಹೇಳ್ತಾರೆ, ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಕ್ಲೆ ಸಿಕ್ಕಿದ ಕೂಡಲೇ ನಾನೇ ತಂದ್ಕೊಡ್ತೀನಿ. ಇವತ್ತು ಹುಡುಗನ ಕಡೆಯವರು ಮನೆಗೆ ಮಾತುಕತೆಗೆ ಅಂತ ಬರ್ತಿದ್ದಾರೆ. ಇಷ್ಟು ದಿನ ಇವಳು ಮದುವೆ ನಮಗೆಲ್ಲ ಒಂದು ಪ್ರಶ್ನೆ ಆಗಿತ್ತು, ಇವತ್ತು ಆ ಪ್ರಶ್ನೆಗೆ ಉತ್ತರ ಸಿಗ್ತಿದೆ. ದಯವಿಟ್ಟು ಗಲಾಟೆ ಮಾಡಬೇಡಿ. ಕಷ್ಟ ಕಾಲದಲ್ಲಿ ಒಡವೆ ಕೊಟ್ಟು ಸಹಾಯ ಮಾಡಿದ್ದೀರಾ, ನಿಮ್ಮ ಋಣನ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಕಮಲಾ ಅವ್ರು ಹೇಳ್ತಾರೆ, ಒಂದು ಕಾಲದಲ್ಲಿ ದೆವ್ವ ಬರಬಾರ್ದು ಅಂತ ನಾಳೆ ಬಾ ಅಂತ ಬಾಗ್ಲಿಗೆ ಬರೀತಿದ್ವಿ, ಹಾಗೇನೆ ನಾನು ದಿನ ಬಂದು ನಿಮ್ಮ ಮನೆ ಬಾಗ್ಲು ಬಡಿತಿರ್ತೀನಿ, ಒಡವೆ ಕೊಡಿ ಅಂತ. ಹಾಗೆ ನೀವು ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಇರ್ತೀರಾ. ನಿಮ್ಮ ಮಾತು ನಂಬ್ಕೊಂಡು ನಾನು ವಾಪಸ್ ಹೋಗೋಕ್ಕೆ ನಾನು ನಿಮ್ಮ ಮನೆ ಪೇಪರ್ ಹಾಕೊಳ್ಳಲ್ಲ. ಪಾಪರಾದರೂ ಕೊಟ್ಟಿರೋ ಒಡವೆನ ವಾಪಸ್ ಇಸ್ಕೊಳ್ದೆ ಹೋಗಲ್ಲ ಈ ಕಮಲ. ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ, ಸಾಕು ಸುಮ್ಮನಿರಮ್ಮ, ನಾನು ನೋಡ್ತಾನೆ ಇದ್ದೀನಿ, ಅದೆಷ್ಟು ಮಾತಾಡ್ತೀಯಾ? ಇನ್ನು ಒಡವೆನ ಕೊಡ್ತಾನೆ, ಅವನೇನು ತಿನ್ಕೊಂಡೋ ಇಲ್ಲ ಊರು ಬಿಟ್ಟೋ ಹೊಟ್ಟೋಗಲ್ಲ, ಸ್ವಲ್ಪ ತಡ್ಕೋ. ಕಮಲಾ ಅವ್ರು ಹೇಳ್ತಾರೆ, ಇಷ್ಟೊಂದು ಮಾತಾಡ್ತಿದ್ರಲ್ಲ, ನೀವೇ ಒಡವೆ ಇಸ್ಕೊಡಿ, ಸಾಯೋ ತನಕನೂ ನಿಮ್ಮ ಮನೆ ಬಾಗಿಲ ಕಡೆ ತಲೆ ಹಾಕಲ್ಲ. ಶೋಭಾ ಅವ್ರು ಹೇಳ್ತಾರೆ, ಅಳಿಯ ಬರಲಿ ಕೊಡಿಸ್ತೀನಿ ಅಂತ ಹೇಳ್ತಿಲ್ವಾ, ಇವತ್ತಲ್ಲ ನಾಳೆ ಕೊಡಿಸ್ತಾನೆ, ಇಷ್ಟಕ್ಕೂ ಕೊಡಿಸಿಲ್ಲ ಅಂದರೆ ಏನೇ ಮಾಡ್ಕೋತೀಯಾ? ಅದಕ್ಕೆ ಕಮಲಾ ಅವ್ರು ಹೇಳ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೋಡ್ತೀಯಾ? ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ, ನೀನೇನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಪೊಲೀಸ್ ಅವ್ರು ಬಂದು ನಮ್ಮನ್ನ ಹೇಳ್ಕೊಂಡು ಹೊಟ್ಟೋಗ್ಬಿಡಲ್ಲ. ಅದಕ್ಕೆ ಕಮಲಮ್ಮ ಅವ್ರು ಹೇಳ್ತಾರೆ, ನಿನ್ನನ್ನು ಯಾಕಮ್ಮ ಹೇಳ್ಕೊಂಡು ಹೋಗ್ತಾರೆ, ನಾನು ನಕ್ಲೆಸ್ ಕೊಟ್ಟಿರೋದು ವಧು ಹತ್ರ, ವಧು ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಉಪಯೋಗಕ್ಕೆ ಬರ್ದಿರೋ ನಿನ್ನ ಮೇಲಲ್ಲ. ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ, ಯಾರ ಮೇಲೆ ಹೇಳ್ತಿದ್ಯಾ ಉಪಯೋಗಕ್ಕೆ ಬರ್ದಿರೋರು ಅಂತ, ನಿನ್ನ ಏನು ಮಾಡ್ತೀನಿ ನೋಡೀಗ ಅಂತ ಜಗಳಕ್ಕೆ ಹೋಗ್ತಾರೆ. ಅದಕ್ಕೆ ಶಂಕರ್ ಅವರು, ಅಕ್ಕ ಸುಮ್ಮನಿರಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ, ಅಲ್ಲ ಕಣೋ ಶಂಕರ, ಬಾಯಿಗೆ ಬಂದಂಗೆ ಬೈತಾರವಳನ್ನ ಬಿಟ್ಬಿಟ್ಟು ನನ್ನನ್ನು ಸುಮ್ಮನಿರು ಅಂತ ಹೇಳ್ತೀಯಲ್ಲ ನೀನು. ವಧು ಅವ್ರು ಹೇಳ್ತಾರೆ, ಅದೇ ಸ್ವಲ್ಪ ಸುಮ್ಮನಿರಿ, ಅಪ್ಪನಿಗೆ ಮಾತಾಡಕ್ಕೆ ಬಿಡಿ, ಇಲ್ಲಿ ನಡೀತಿರೋ ಜಗಳ ಒಡವೆ ಬಗ್ಗೆ ನೀವ್ಯಾಕೆ ಪರ್ಸ್ನಲ್ ಆಗಿ ತೊಗೋತಿದ್ದೀರಾ? ಅದಕ್ಕೆ ಶೋಭಾ ಅವ್ರು ಹೇಳ್ತಾರೆ, ಆಯ್ತು ಕಣಮ್ಮ, ನಂದೇ ತಪ್ಪು, ನಿಮ್ಮ ಪರವಾಗಿ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ, ನೀನುಂಟು ನಿಮ್ಮ ಅಪ್ಪ ಉಂಟು, ಏನಾದರೂ ಮಾಡ್ಕೊಳ್ಳಿ.
ಕಮಲಾ ಅವ್ರು ಹೇಳ್ತಾರೆ, ನೋಡಿ ಶಂಕರಣ್ಣ, ಕೊಟ್ಟಿರೋ ನೆಕ್ಲೆಸು ನನಗೆ ವಾಪಸ್ ಬರೋ ತನಕ ನಾನು ಎಲ್ಲೂ ಹೋಗಲ್ಲ. ಕಾಫಿ ತಿಂಡಿ ಎಲ್ಲ ನಾನು ನಮ್ಮನೆಲ್ಲೆಯಿಂದಾನೇ ತರಿಸ್ಕೊತೀನಿ. ವಧೋರ್ ಚಿಕ್ಕಪ್ಪ ಹೇಳ್ತಾರೆ, ಪ್ಲೀಸ್ ಅಕ್ಕ, ಒಂದು 2 ದಿನ ಟೈಮ್ ಕೊಡಿ, ಅಣ್ಣ ಅಷ್ಟೊಂದು ಕೇಳ್ಕೊತಿದ್ದಾನಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, 2 ದಿನ ಆದಮೇಲೆ ನೆಕ್ಲೆಸ್ನ ವಾಪಸ್ ಕೊಡ್ತೀವಿ ನಾವು. ಇವತ್ತು ಬೇರೆ ಗಂಡಿನ ಕಡೆಯವರೆಲ್ಲ ಬರ್ತಿದ್ದಾರೆ, ಪ್ಲೀಸ್ ಅಂತ ಕೇಳ್ಕೊತಾರೆ. ಕಮಲಮ್ಮ ಅವ್ರು ಹೇಳ್ತಾರೆ, 2 ದಿನ ಆದಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ನಾನೇನು ಮಾಡಲಿ ಅಂತ. ವಧು ಅವ್ರು ಹೇಳ್ತಾರೆ, ಆಂಟಿ ಏನು ಅಂತ ಮಾತಾಡ್ತೀರಾ, ನಮಗಿನ್ನೂ ಅಂಥ ಗತಿ ಬಂದಿಲ್ಲ, ನಾವ್ಯಾಕೆ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ. ಕಮಲಾ ಅವ್ರು ಹೇಳ್ತಾರೆ, ಯಾರಿಗೆ ಗೊತ್ತು, ನಾನು ಕೊಟ್ಟಿರೋ ಒಡವೆನೇ ಗಿರಿವಿ ಇಟ್ಟವರು ನೀವು. ಅಕಸ್ಮಾತ್ ಯಾವ್ದಾದ್ರು ಗಿರಾಕಿ ಸಿಕ್ಕಿ ಗಿರಿವಿ ಇಟ್ಟು ನಾಳೆನೇ ಊರು ಬಿಡಲ್ಲ ಅನ್ನೋದು ಏನು ಗ್ಯಾರಂಟಿ. ನನಗೀಗ ಒಡವೆ ಸಿಗುತ್ತೋ ಇಲ್ವೋ ಅಷ್ಟೇ ಹೇಳಿ. ವಧು ಅವ್ರು ಹೇಳ್ತಾರೆ, ನಮಗೆ ಒಡವೆ ಸಿಗದೆ ನಿಮಗೆ ಹೇಗೆ ಆಂಟಿ ಹೇಳೋದು. ಕಮಲಾ ಅವ್ರು ಹೇಳ್ತಾರೆ, ಸರಿ ಕಣಮ್ಮ, ಇವಾಗ ನಿಮ್ಮ ಕೈಲಿ ಒಡವೆ ಕೊಡೋಕ್ಕಾಗಲ್ಲ ಅಲ್ವಾ, ಸರಿ ನನಗೆ ಒಡವೆ ಬೇಡ, ಆ ಒಡವೆಗೆ 6 ಲಕ್ಷ ಆಗುತ್ತೆ, ಆ ದುಡ್ಡನ್ನು ಕೊಡಿ, ನಾನು ಹೋಗ್ತೀನಿ. ಶಂಕರ್ ಅವ್ರು ಹೇಳ್ತಾರೆ, ದಿಢೀರ್ ಅಂತ ಇಷ್ಟೊಂದು ದುಡ್ಡು ಕೇಳಿದ್ರೆ ನಾವು ಎಲ್ಲಿಂದ ಇಟ್ಕೊಂಡಿದ್ದೀವಿ. ಕಮಲಮ್ಮ ಅವ್ರು ಹೇಳ್ತಾರೆ, ಇವಾಗ ವಧುಗೆ ಮದುವೆ ಮಾಡಬೇಕು ಅಂತ ದುಡ್ಡು ಇಟ್ಟಿರ್ತಾರಲ್ಲ, ಅದನ್ನೇ ನನಗೆ ಕೊಡಿ. ನಾನು ಇವಾಗ ದುಡ್ಡು ಇಸ್ಕೊಳ್ದೇನೆ ವಾಪಸ್ ಹೋಗೋಳೆ ಅಲ್ಲ. 2 ಆಪ್ಷನು ನಿಮಗೆ ಕೊಟ್ಟಿದ್ದೀನಿ, ಒಡವೆನ ದುಡ್ಡ, 2ರಲ್ಲಿ ಒಂದು ಕೊಡಿ, ನಾನು ಹೋಗ್ತೀನಿ. ಇಲ್ಲಿ ಯಶೋಮತಿ ಅವರು ಯೋಚನೆ ಮಾಡ್ತಿದ್ದಾರೆ, ಪರಿಸ್ಥಿತಿ ಕೈ ಮೀರೋ ಮುಂಚೆ ಏನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಅಂತ. ಈ ವಿಷಯನ ನಮ್ಮ ಕಂಪನಿ ಲೀಗಲ್ ಅಡ್ವೈಸರ್ ದಾಸ್ ಹತ್ರ ಮಾತಾಡಿದ್ರೆ ಹೇಗಿರುತ್ತೆ. ಬೇಡ ವಿಷಯ ಲೀಕ್ ಆಗಿಬಿಡುತ್ತೆ, ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯಬೇಕಾಗಿರೋ ವಿಷಯ ಇದು. ಸಾರ್ಥಕಗೂ ಕೂಡ ಗೊತ್ತಾಗಬಾರ್ದು. ಯಾರಾದರೂ ತುಂಬ ಒಳ್ಳೆ ಲಾಯರ್ ಬೇಕಲ್ಲ. ಈ ವಿಷಯನ ತುಂಬ ನಂಬಿಕೆ ಇರೋರಿಗೇನೆ ಒಪ್ಪಿಸ್ಬೇಕು. ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿ? ಎಸ್, ಇದಕ್ಕೆ ಸರಿಯಾದಂಥ ವ್ಯಕ್ತಿನೇ ವಧು. ಅವಳಿಗೆ ವಯಸ್ಸಿದ್ರೆ ಈ ಕೆಲಸ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾಳೆ, ಯಾವುದೇ ಸಮಸ್ಯೆ ಇರಲ್ಲ. ಎಸ್, ಐ ಕಾಂಟ್ಯಾಕ್ಟ್ ವಧು. ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.